ಕೆಲಸಕ್ಕೆ ಬಲಗೈಯಾಗಿ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಹಳ ಒಂದು ಹೆಮ್ಮೆ ಅನ್ನಿಸ್ತದೆ ನಮಗೆ ಹೇಳಲಿಕ್ಕೆ. ಯಾಕಂದರೆ ಇವರು ಮೊದಲಿನಿಂದಲೂ ನಾವು ನೋಡ್ತಾ ಬಂದಿದ್ದೀವಿ. ರೈತರ ಒಂದು ಕಣ್ಣೊರೆಸುವ ಕೆಲಸ, ರೈತರ ಸೇವಕ, ಜನಸೇವಕನೆಂದೇ ಹೆಸರುಗೊಂಡಿರುವಂತಹ ಈ ಒಂದು ಕೋನರೆಡ್ಡಿಯವರನ್ನ ಮೆಚ್ಚುವಂಥದ್ದೇ ಒಂದು ನಮ್ಮ ಒಂದು ಇದು ಅಂತ ಹೇಳ್ಕೋಬೋದು. ನಾಳೆ CM ಅವ್ರು ಬರ್ತಾ ಇದ್ದಾರೆ. ಬಹಳ ಸಂತೋಷ. ಯಾಕಂದರೆ ನಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ 5 ಗ್ಯಾರಂಟಿಗಳ ಮುಖಾಂತರವಾಗಿ ಈ ಒಂದು ಗೌರ್ಮೆಂಟ್ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಈ ಬೆಣ್ಣಿಹಳ್ಳಕ್ಕೆ 200 ಕೋಟಿ ದುಡ್ಡು ಶಾಂಕ್ಷನ್ ಆಗಿದೆ. ಅದರ ಒಂದು ಮೂಲಕವಾಗಿ ಈ ಒಂದು ಶಂಕುಸ್ಥಾಪನೆಯನ್ನು ಮಾಡಿ ಈ ಒಂದು ರೈತರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೋನರೆಡ್ಡಿಯವರು. ತುಂಬ ಸಂತೋಷ. ಇದಕ್ಕೆ ಮತ್ತೊಂದು ಬೆನ್ನೆಲುಬಾಗಿ ಒಂದು ಕೈ ಬಲ. ಇವತ್ತು ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ. 55,000ದಿಂದ 65,000 ರೂಪಾಯಿ ಮಟ್ಟ ಇವತ್ತು ಪ್ರತಿ ಕ್ವಿಂಟಲ್ಗೆ ದರ ಸಿಕ್ಕಿದೆ. ಅದಕ್ಕೆ ಇವತ್ತು ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆದ್ರೆ 1,30,000 ಆಗುತ್ತೆ ಒಂದು ಕ್ವಿಂಟಲ್ಗೆ. ಅದಕ್ಕೆ ಹಿಂಗೆ ಬೆಳೆ ಒಂದು ಸಲ ಬದಲಾವಣೆ ಮಾಡ್ಬೇಕಾಗಿದೆ. ನಾವೆಲ್ಲ ಏನ್ ಮಾಡಕತ್ತೀವಿ, ಗೋಂಜಾಳ, ಹೆಸರು ಮತ್ತು ಈಜಿಯಾಗಿ ಬೀಜ ಗ್ರೋತ್ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿ ಇವತ್ತು ಕಮರ್ಷಿಯಲ್ ಆಗಬೇಕಾಗಿದೆ. ರೈತರು ಕಮರ್ಷಿಯಲ್ ಆದಂದ್ರೆ ರೈತರು ಇಂಥ ಬೆಳೆಗಳಿಂದ ಲಾಭ ಆಗುತ್ತೆ. ಅದಕ್ಕೆ ತೋಟಗಾರಿಕೆ ಬೆಳೆಗಳಿರ್ಬೋದು ಅಥವಾ ಈ ರೀತಿಯಾಗಿ ಇರ್ತಕ್ಕಂಥದ್ದು ಇರ್ಬೋದು, ಅಗ್ರಿಕಲ್ಚರ್ದಲ್ಲಿ ಕೃಷಿ ಬೆಳೆಗಳಿರ್ಬೋದು, ಅವನ್ನೆಲ್ಲ ಕೂಡ ವಿಶೇಷವಾದಂಥ ಉತ್ತೇಜನ ಕೊಡ್ಲಿಕ್ಕೆ ಇವತ್ತು ಮಂಡ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಕೃಷಿ ವ್ಯವಸ್ಥೆಗೆ ಒಂದು ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಕೃಷಿ ಸಚಿವರಂತ ಚಲುವರಾಯಸ್ವಾಮಿ ಅವರಿಗೆ, ತೋಟಗಾರಿಕೆ ಸಚಿವರಂತ ಮಲ್ಲಿಕಾರ್ಜುನ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಅವರೆಲ್ಲರೂ ಕೂಡ್ಕೊಂಡು ಒಂದು ಹೊಸ ಯೋಜನೆ ರೂಪಿಸ್ರಿ. ರೈತರು ಕೂಡ ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಏನಾರು ಒಂದು ಸಂಶೋಧನೆ ಮಾಡಿ ಹೊಸ ತಳಿಯನ್ನು ಇವತ್ತು ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆಯವರು ಅಂತ ಕಂಡಿಡಿದಾರೆ. ಆ ರುದ್ರ ಇರ್ಬೋದು, 3 ಇರ್ಬೋದು, ಆ ಎಲ್ಲ ಇವನ್ನ ರೈತರಿಗೆ ಮುಟ್ಟಿಸಿ ಹೆಚ್ಚು ಬೆಳೆ ಇರ್ಬೋದು ಎಕ್ಸ್ಪೋರ್ಟ್ ಮಾಡಿದ್ರೆ ಇವತ್ತು ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ. ನಮ್ದ ಮೆಣಸಿನಕಾಯಿ ತಗೊಂಡು ನಾವ ಪೌಡರ್ ಮಾಡಿ ಇಲ್ಲಿ